ಕದನ ವಿರಾಮವನ್ನ ಘೋಷಿಸಿದ ಮೇಲೂ ಇಸ್ರೇಲ್ನಿಂದ ಘೋರ ದಾಳಿಯಾಗಿದೆ. 100ಕ್ಕೂ ಹೆಚ್ಚು ಲೆಬನಾನ್ ಬಂಡುಕೋರರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಇರಾನ್ನಿಂದ ಹರ್ಮುಜ್ ಜಲಮಾರ್ಗವಾಗಿ ಹೋಗುವಂತಹ ಹಡಗುಗಳಿಗೆ ಪರ್ಮಿಷನ್ ಕೊಡೋದಿಲ್ಲ. ಮುಚ್ಚುತ್ತೀವಿ ನಾವು ಹರ್ಮುಜ್ ಜಲಸಂಧಿಯನ್ನ ಮತ್ತೆ ಅಂತ ಇರಾನ್ ಎಚ್ಚರಿಕೆಯನ್ನ ನೀಡಿದೆ. ಕದನ ವಿರಾಮ ಬೇಕಾಗಿಲ್ಲ, ಸೇಡು ತೀರಿಸಿಕೊಳ್ಳದೆ ಬಿಡೋದಿಲ್ಲ, ಇನ್ನೊಂದು ದಾಳಿಯಾದ್ರೆ ಹುಷಾರ್ ಅಂತ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಟ್ರಂಪ್ ಕೊಟ್ಟಿದ್ದಂತಹ 10 ದಿನಗಳ ಗಡುವು ಮುಗಿಲಿಕ್ಕೆ ಇನ್ನು ಒಂದೇ ಒಂದು ಗಂಟೆ ಇತ್ತು. ಇಂತಹ ಸಂದರ್ಭದಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಇದಕ್ಕೆ ಎರಡೂ ದೇಶಗಳು ಕೂಡ ಒಪ್ಪಿಗೆಯನ್ನು ಸೂಚಿಸಿತ್ತು. ಆದರೂ ಕೂಡ ಇದನ್ನ ಮೀರಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನ ಮಾಡ್ತಾನೆ ಇದೆ. ಅಮೆರಿಕ ತನ್ನ ಕ್ರೂರ ನಾಯಿಯನ್ನ ನಿಯಂತ್ರಣದಲ್ಲಿಟ್ಕೊಳ್ಳಿ, ಸಾಧ್ಯ ಆಗದೆ ಇದ್ರೆ ಇರಾನ್ಗೆ ಕಂಟ್ರೋಲ್ ಮಾಡೋದು ಚೆನ್ನಾಗಿ ಗೊತ್ತಿದೆ ಅಂತ ಇರಾನ್ ಗುಡುಕ್ತಾ ಇದೆ. ಇಸ್ರೇಲ್ ಆಕ್ರಮಣಗಳಿಗೆ ಹೇಗೆ ಉತ್ತರ ಕೊಡಬೇಕು ಅಂತ ಇರಾನ್ ಈಗಾಗಲೇ ಗುರಿಗಳನ್ನ ಗುರುತಿಸಿದೆ ಅಂತ ಅಮೆರಿಕಾಗೆ ಖಮೇನಿ ಆಡಳಿತ ಸಂದೇಶವನ್ನ ನೀಡಿದೆ. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಸಮುದ್ರಕ್ಕೂ ಕೂಡ ಟೋಲ್ ಹಾಕಲಾಗುತ್ತೆ. ಹರ್ಮುಜ್ ಜಲಮಾರ್ಗದಲ್ಲಿ ಟೋಲ್ ಸಂಗ್ರಹ ಶುರು ಮಾಡಲಾಗಿದೆ. ಇರಾನ್ ತೈಲ ರಫ್ತುದಾರರ ಒಕ್ಕೂಟದಿಂದ ಹಣ ಸಂಗ್ರಹ ಮಾಡಲಾಗ್ತಾ ಇದೆ. 1 ಬ್ಯಾರೆಲ್ಗೆ $1 ಇರಾನ್ನಿಂದ ಹಣ ಸಂಗ್ರಹಿಸಲಾಗುತ್ತೆ. ಅನುಮತಿ ಇಲ್ಲದೆ ಹೋದ್ರೆ ಹಡಗುಗಳನ್ನ ಧ್ವಂಸ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನು ನೀಡಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಬೆಳಿಗ್ಗೆ 5:30 ಭಾರತೀಯ ಕಾಲಮಾನದ ಪ್ರಕಾರ ಇನ್ನು 1 ಗಂಟೆ ಇದೆ ಡೆಡ್ಲೈನ್ ಮುಗಿಯೋದಕ್ಕೆ ಅನ್ನೋದ್ರಿಗಿಂತ ಮುಂಚೆನೆ ಟ್ರಂಪ್ ಕದನ ವಿರಾಮವನ್ನ ಘೋಷಿಸಿದ್ರು. ಇದಕ್ಕೆ ಎಲ್ಲಾ ದೇಶಗಳ ಒಪ್ಪಿಗೆ ಇದೆ. ಇಸ್ರೇಲ್, ಇರಾನ್ ಮತ್ತು ಅಮೆರಿಕ 3 ದೇಶಗಳು ಕೂಡ ಒಪ್ಕೊಂಡಿದೆ ಅಂತ ಹೇಳಿದ್ರು. ಆದ್ರೂ ಕೂಡ ಇಸ್ರೇಲ್ ಯಾಕೆ ಲೆಬನಾನ್ ಅನ್ನ ಗುರಿಯಾಗಿಸಿ ದಾಳಿ ಮಾಡ್ತಾನೆ ಇದೆ? ಯುದ್ಧ ವಿರಾಮವನ್ನ ಇದನ್ನ ಬ್ರೇಕ್ ಮಾಡಿದಾಗಲ್ವಾ ಇದು? ಖಂಡಿತ ಚೈತ್ರ, ಏನು ಕದನ ವಿರಾಮವನ್ನು ಟ್ರಂಪ್ ಅವರು ಘೋಷಣೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಅಂತ ಅಂದರೆ ಬೆಳಿಗ್ಗೆ 5:30ಕ್ಕೆ ನಾವು ದಾಳಿ ಮಾಡ್ತೀವಿ ಅಂತ ನಿನ್ನೆ ಟ್ರಂಪ್ ಹೇಳಿದರು. ಆದರೆ ಭಾರತೀಯ ಕಾಲಮಾನ ಬೆಳಿಗ್ಗೆ 10 ಗಂಟೆಯಷ್ಟರಲ್ಲಿ ಅದೇ ಟ್ರಂಪ್ ಅವರು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ ಅಂತಲೂ ಹೇಳಿದರು. ಆದರೆ 10 ಗಂಟೆ ಭಾರತೀಯ ಕಾಲಮಾನ ಏನಿದೆ, ಇದಾದ ನಂತರ ಕದನ ವಿರಾಮ ಘೋಷಣೆ ಆದ ಕೆಲವೇ ನಿಮಿಷಗಳಲ್ಲಿ ಇಸ್ರೇಲ್ ಅವರು ಲೆಬನಾನ್ ಮೇಲೆ ದಾಳಿ ಮಾಡಿದ್ದಾರೆ. ಅದು ಯಾವ ರೀತಿಯಾದಂಥ ದಾಳಿ ಅಂತ ಅಂದರೆ, ಕದನ ವಿರಾಮ ಘೋಷಣೆಯಾದ ಕೆಲವೇ ನಿಮಿಷಗಳಲ್ಲಿ ಲೆಬನಾನ್ನಲ್ಲಿ ಅಲ್ಲಿನ ಬಂಡುಕೋರರು ಏನಿದ್ದಾರೆ, ಲೆಬನಾನ್ ಬಂಡುಕೋರರು ಅವರೆಲ್ಲ ಒಂದು ದೊಡ್ಡ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ರು. ಕದನ ವಿರಾಮ ಘೋಷಣೆಯಾಗಿದೆ, ಇರಾನ್ ಅವರು ಕೊಟ್ಟಂತಹ ಎಲ್ಲ ಷರತ್ತುಗಳನ್ನು ಅಮೆರಿಕಾದವರು ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಸಂಭ್ರಮವನ್ನು ಪಡ್ತಾ ಇದ್ದೀವಿ ಅಂತ ಲೆಬನಾನ್ ಬಂಡುಕೋರರು ಎಲ್ಲನೂ ಕೂಡ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ರು. ಆ ಸೆಲೆಬ್ರೇಷನ್ ನಡೆಯುವಂಥ ಜಾಗದ ಮೇಲೇನೆ ಇಸ್ರೇಲ್ ಅವರು ಬಾಂಬನ್ನು ಹಾಕಿರುವಂಥದ್ದು. ಸೊ ಈ ಒಂದು ಬಾಂಬ್ನಲ್ಲಿ ಇಡೀ ಕಟ್ಟಡನೇ ಕುಸಿದು ಬಿದ್ದಿದೆ. ಸರಿಸುಮಾರು 20ರಿಂದ 25 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿರುವಂಥದ್ದು. ಇದರಲ್ಲಿ ಇಲ್ಲಿವರೆಗೂ ಸಿಕ್ಕಿರುವಂಥ ಲೆಕ್ಕ 254 ಜನ ಸತ್ತಿದ್ದಾರೆ. ಭಾರತದಲ್ಲಿ ಇವಾಗ ನಮಗೆ ಇಲ್ಲಿವರೆಗೂ ಗೊತ್ತಾಗಿರುವಂಥದ್ದು 100 ಶವಗಳು ಈಗ ಆಲ್ರೆಡಿ ಪತ್ತೆಯಾಗಿರುವಂಥದ್ದು. ಆದರೆ ಅಲ್ಲಿನ ಲೆಕ್ಕ ಸಿಗ್ತಾ ಇರುವಂಥದ್ದು, ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇರುವಂಥದ್ದು 254ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂಥದ್ದು. ಜೊತೆಗೆ 750ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿರುವಂಥದ್ದು. ಇದರ ಜೊತೆಗೆ ಇಸ್ರೇಲ್ ಅವರು ಈ ದಾಳಿಯನ್ನು ನಡೆಸಿದ ಕೆಲವೇ ನಿಮಿಷಗಳಲ್ಲಿ ಕದನ ವಿರಾಮವನ್ನು ನಾವು ಯಾವುದೇ ಕ್ಷಣದಲ್ಲಾದರೂ ಉಲ್ಲಂಘನೆ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಇರಾನ್ ಅವರು ಡೈರೆಕ್ಟಾಗಿ ಅಮೆರಿಕಾಗೆ ಸಂದೇಶವನ್ನು ಕಳಿಸಿದ್ದಾರೆ. ಯಾಕಂತಂದರೆ ಇರಾನ್ ಅವರು ಕೊಟ್ಟಂಥ 10 ಷರತ್ತುಗಳೇನಿದ್ದಾವೆ, ಆ 10 ಷರತ್ತುಗಳಲ್ಲಿ ಮೊದಲನೇ ಷರತ್ತಾಗಿದ್ದದ್ದು ಮತ್ತು 2ನೇ ಷರತ್ತಾಗಿದ್ದದ್ದು ಲೆಬನಾನ್ ಮೇಲೆ ಯಾವುದೇ ರೀತಿಯಾದಂಥ ದಾಳಿಗಳನ್ನು ನಡೆಸಬಾರ್ದು ಅಂತ. ಅಮೆರಿಕ ಆಗಲಿ ಇಸ್ರೇಲ್ ಆಗಲಿ ಯಾರೂ ಕೂಡ ಅದ್ರ ಮೇಲೆ ದಾಳಿ ನಡೆಸಬಾರ್ದು ಅನ್ನೋಂಥ ಕದನ ವಿರಾಮದಲ್ಲಿ ಒಂದು ಪ್ರಮುಖ ಷರತ್ತಿತ್ತು. ಆದರೆ ಈಗ ಆ ಷರತ್ತನ್ನು ಉಲ್ಲಂಘನೆ ಮಾಡಿ ಇಸ್ರೇಲ್ ಅವರು ದಾಳಿ ಮಾಡಿರುವಂಥದ್ದು. ಈಗ ಇರಾನ್ ಅವರು ಇವಾಗ ಕದನ ವಿರಾಮವನ್ನು ನಾವು ಮುಲಾಜಿಲ್ದಲೇ ನಾವು ಒಪ್ಪಂದವನ್ನು ಮುರಿತೀವಿ, ಆದರೆ ಇದು ಕೊನೆ ವಾರ್ನಿಂಗು. ಇನ್ನೊಂದೇ ಒಂದು ಬಾಂಬ್ ಏನಾದರೂ ಇಸ್ರೇಲ್ ಕಡೆಯಿಂದ ನಮ್ಮ ಮೇಲೆ ಆಗಲಿ ಲೆಬನಾನ್ ಮೇಲೆ ಆಗಲಿ ಏನಾದ್ರು ಬಂದು ಬಿತ್ತು ಅನ್ನೋದಾದರೆ ನಾವು ನೇರವಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ನಮ್ಮ ಗುರಿ ಏನಿದೆ, ನಮ್ಮ ದಾಳಿ ಏನಿದೆ, ಇಸ್ರೇಲ್ ಮೇಲೆ ಎಲ್ಲಿ ನಾವು ದಾಳಿ ಮಾಡಬೇಕು ಅಂತ ಈಗ ಆಲ್ರೆಡಿ ಟಾರ್ಗೆಟ್ ರೆಡಿ ಮಾಡಿಟ್ಟಿದ್ದೀವಿ. ನೆಕ್ಸ್ಟ್ ಏನಿದ್ರು ಡೈರೆಕ್ಟ್ ಹಿಟ್ ಅಂತಾನೆ ಈಗ ಇರಾನ್ ವಾರ್ನಿಂಗ್ ಕೊಟ್ಟಿರುವಂಥದ್ದು ಚೈತ್ರ.
ಈಗ ಇಸ್ರೇಲ್ಗೆ ಈಗ 10 ಷರತ್ತುಗಳಲ್ಲಿ ಈ ರೀತಿಯ ಒಂದು ಷರತ್ತನ್ನ ಇರಾನ್ ಕೂಡ ಇಡುತ್ತೆ ಅಂತ ಗೊತ್ತು. ಅಂದ್ರೆ ಲೆಬನಾನ್, ಯೆಮೆನ್ ಈ ಒಂದು ದೇಶಗಳೇ ಅತ್ಯಂತ ಪ್ರಮುಖವಾಗಿ ಇರಾನ್ಗೆ ಇಂತಹ ಸಂದರ್ಭದಲ್ಲಿ ಬೆಂಬಲವಾಗಿ ನಿಂತದ್ದು, ಇರಾನ್ ಪರವಾಗಿ ದಾಳಿಯನ್ನ ನಡೆಸಿದಂಥದ್ದು. ಇಂತಹ ದೇಶದ ಮೇಲೆ, ಲೆಬನಾನ್ ಮೇಲೆ, ಅದು ಹೆಜ್ಬುಲ್ಲಾ ಸಂಘಟನೆ ಮೇಲೆ ದಾಳಿ ಮಾಡಿದ್ರೆ ಈ ಒಂದು ಇರಾನ್ ಮತ್ತೆ ಯುದ್ಧವನ್ನ ಮುಂದುವರಿಸುತ್ತೆ, ಹರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡೋದಿಲ್ಲ ಅಂತ ಇಸ್ರೇಲ್ಗೆ ಗೊತ್ತಿದ್ರು ಕೂಡ ಯಾಕೆ ಈ ರೀತಿ ಇಸ್ರೇಲ್ ಈ ಒಂದು ಧೋರಣೆಯನ್ನ ಕೈಗೊಂಡಿದೆ? ಬಹುಶಃ ಈಗಷ್ಟೇ ಕೆಲವೇ ನಿಮಿಷಗಳ ಹಿಂದೆಗಡೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಲೆಬನಾನ್ ಮೇಲೆ ನಡೆದಂಥ ದಾಳಿಗೆ ಒಂದು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ, ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಇರಾನ್ ಅವರು ಡೈರೆಕ್ಟಾಗಿ ಅಮೆರಿಕ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಏನು ನೀವು ಸಾಕಿರುವಂಥ ನಾಯಿ ಏನಿದೆ ಅನ್ನೋ ಒಂದು ಪದವನ್ನು ಉಲ್ಲೇಖ ಮಾಡಿ ನೇರವಾಗಿ ಇಸ್ರೇಲ್ ಹೆಸರನ್ನು ಬಳಸಿ ಅವರು ಅಮೆರಿಕಾಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇಸ್ರೇಲ್ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೂಡ ಹೇಳಿದರು. ಸೊ ಅಮೆರಿಕಾದವರು ಈಗ ಕದನ ವಿರಾಮದ ಬಗ್ಗೆ ಇಸ್ರೇಲ್ಗೆ ಒಂದು ಗಮನಕ್ಕೆ ತಂದಿದ್ದಾರೆ. ಇಸ್ರೇಲು ಕೂಡ ಈಗ ಲೆಬನಾನ್ ವಿಷಯದಲ್ಲಿ ಏನು ದಾಳಿಯನ್ನು ಮಾಡಿತ್ತು ಅದಕ್ಕೆ ನೆತನ್ಯಾಹು ಅವರು ಕೂಡ ಇವಾಗ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಈಗ ಎಲ್ಲನೂ ಕೂಡ ಒಂದು ಹಂತಕ್ಕೆ ಸರಿ ಹೋಗಿರುವಂಥದ್ದು. ಆದರೆ ಈಗ ಇರಾನ್ ಅವರು ಆಗಿರುವಂಥ ನಷ್ಟ ಏನಿದೆ, ಯುದ್ಧದಲ್ಲಿ ಆಗಿರುವಂಥ ಆ ನಷ್ಟವನ್ನು ತುಂಬಿಕೊಳ್ಳೋದಕ್ಕೆ ಹರ್ಮುಜ್ ಜಲಮಾರ್ಗದಿಂದ ಹೊರಡುವಂಥ ಪ್ರತಿಯೊಂದು ಹಡಗುಗಳಿಗೂ ಇವಾಗ ಒಂದು ದರವನ್ನು ಫಿಕ್ಸ್ ಮಾಡಿರುವಂಥದ್ದು. ಸೊ ಒಂದು ಹಡಗಿಗೆ $1, ಒಂದು ಹಡಗಿಗೆ $1 ಅಂತೆ ಕಟ್ಬಿಟ್ಟು ಅವರು ಹೋಗಬೇಕು. ಅಂದರೆ ಒಂದು ಹಡಗಿಗೆ ಒಂದು ಹಡಗಲ್ಲಿ ಏನು ಒಂದು ಕಚ್ಚಾ ಬ್ಯಾರಲ್ ತೈಲ ಇರುತ್ತೆ, ಆ ಒಂದು ಕಚ್ಚಾ ಬ್ಯಾರಲ್ಗೆ $1 ಫಿಕ್ಸ್ ಮಾಡಿರುವಂಥದ್ದು. ಅಂದರೆ ಒಂದು ಹಡಗನಲ್ಲಿ ಕನಿಷ್ಠ ಅಂತಂದ್ರು 70,000 ಬ್ಯಾರಲ್ಲು ಕಚ್ಚಾ ತೈಲವನ್ನು ಒಂದು ಹಡಗು ಪೂರೈಕೆ ಮಾಡುವಂಥದ್ದು. ಸೊ ಈಗ ಇರಾನ್ ಅವರು ಫಿಕ್ಸ್ ಮಾಡಿರುವಂಥದ್ದು ಒಂದು ಹಡಗಿಗೆ ಸರಿಸುಮಾರು $70,000 ದಂಡವಾಗಿ ಮತ್ತು ಟೋಲ್ ದರವಾಗಿ ಹಡಗುಗಳಿಂದ ವಸೂಲಿ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. ಚೈತ್ರ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.